ಬಟ್ರೆ ಮುಂದೆ ಫ್ಯೂಚರಲ್ಲಿ ಲೈಕ್ ಪ್ರೀ ವೆಡ್ಡಿಂಗ್ ಶೂಟ್ಸ್ ಏನಾದರೂ ಅವಕಾಶ ಸ್ಥಳೀಕರ ಮೈಂಡು ನಿಮ್ಮ ಮೈಂಡ್ ಪಾವಿತ್ರ್ಯ ಕ್ಷೇತ್ರಕ್ಕೆ ಧಕ್ಕೆ ತರುವಂಥದ್ದಾದರೆ ಖಂಡಿತ ಬೇಡ. ಅಂದರೆ ಇಲ್ಲಿ ಸ್ಥಳೀಕ ಗೂಂಡ ಇತಿಹಾಸ ಇದೆ ಪ್ರಶಾಂತಿಗೆ ಅಂತೇಳಿ ಹೇಳ್ಕೊಡಿ ನಮಗೆ. ಸರ್ವೇ ಜನ ಸುಖಿನೋ ಭವಂತು ನೋಡಿ. ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೀವಿ, ವಿಡಿಯೋ ಮಾಡ್ಕೊಂಡಿದ್ದೀವಿ, ಬಿಡಿ ಆಯಿತು, ಬೇಡಿ ಸರ್. ರೀತಿಯಲ್ಲಿ ಮಾಡ್ತಾರೋ ಗೊತ್ತಿಲ್ಲದ ರೀತಿಯಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಈಗ ಮೊನ್ನೆ DC ಮೇಡಮ್ ಎಲ್ಲ ಬಂದೋದ್ರು, ಏನಾಯ್ತು, ಫೈನಲ್ ಏನಾಗಿದೆ? ಇದ್ರ ಬಗ್ಗೆ ಒಂದು ರೂಪುರೇಷೆಗಳನ್ನೆಲ್ಲ ಹಾಕೊಂಡಿದ್ದಾರೆ, ಹೇಗ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸಾಧಕ ಬಾಧಕಗಳನ್ನ ಅಧಿಕಾರಿಗಳ ಲೆವೆಲ್ ಅಲ್ಲಿ, ಎರಡನೇದಾಗಿ ಗ್ರಾಮಸ್ಥರ ಲೆವೆಲ್ ಅಲ್ಲಿ, ಇನ್ನೊಂದೇನಾಗಿದೆ ಇದಕ್ಕೆ ಸಂಬಂಧಪಟ್ಟದ ಭಕ್ತಾದಿಗಳ ಇದರಲ್ಲಿ ಚರ್ಚೆ ಮಾಡಿಕೊಂಡು ಮುಂದಿನ ನಿರ್ಣಯವನ್ನ ತಗೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದೀವಿ. ಅವರು ಕೂಡ ಸಹಮತಿಯನ್ನ ಕೊಟ್ಟಿದ್ದಾರೆ. ಬಟ್ರೆ ಮುಂದೆ ಫ್ಯೂಚರಲ್ಲಿ ಲೈಕ್ ಪ್ರೀ ವೆಡ್ಡಿಂಗ್ ಶೂಟ್ಸ್ ಏನಾದ್ರು ಅವಕಾಶ ಕೊಡಿ ಅಂತ ಹೇಳಿದ್ರೆ ಸ್ಥಳೀಕರ ಮೈಂಡು ನಿಮ್ಮ ಮೈಂಡ್ ಸೆಟ್ಸ್ ಯಾವ ರೀತಿ? ನಾನಂತೂ ದೇವಸ್ಥಾನ ಮುಜರಾಯಿ ದೇವಸ್ಥಾನ, ನಾನಲ್ಲಿ ಒಬ್ಬ ಅರ್ಚಕ ಅಷ್ಟೇ ಬಿಟ್ರೆ ನಂದು ಇಲ್ಲಿ ಏನಿಲ್ಲ. ಆದ್ರೆ ಪಾವಿತ್ರ್ಯ ಕ್ಷೇತ್ರಕ್ಕೆ ಧಕ್ಕೆ ತರುವಂತದ್ದಾದ್ರೆ ಖಂಡಿತ ಬೇಡ. ಅಂದ್ರೆ ಇಲ್ಲಿ ಸ್ಥಳೀಕರು ಹಾಗೆ ಇದ್ದಾರೆ ಎಲ್ಲರೂ, ಇವರು ಸರ್ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಇದ್ದಾರೆ. ಸೊ ಮುಂದೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಬೇಡ ಏನಂತ ಹೇಳಿದ್ರೆ, ಮುಜರಾಯಿ ಇಲಾಖೆ, ನಾನೊಬ್ಬ ಅರ್ಚಕ ಇಲ್ಲಿ, ಈ ಮುಜರಾಯಿ ಇಲಾಖೆಯವರು ಸೂಕ್ತ ಕಾನೂನನ್ನ ಕ್ರಮ ಕೈಗೊಳ್ತಾರೆ ಅನ್ನೋ ನಂಬಿಕೆಯಲ್ಲಿ ಇದ್ದೀನಿ. ಧಾರ್ಮಿಕ ಕ್ಷೇತ್ರಕ್ಕೆ ಗೂಂಡ ಇತಿಹಾಸ ಇದೆ ಪ್ರಶಾಂತಿಗೆ ಅಂತೇಳಿ ಆ ಥರದ್ದು ಯಾವ್ದಾರು ಇದ್ರೆ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಯಾವ್ದಾರ ಒಂದು ಅವರಿಗೆ ಕೇಸ್ ಇರಬೇಕು. ಆ ಥರ ಇದ್ರ ತಕ್ಷಣ ಒಳ್ಳಿ ಗೂಂಡನೋ ಸಭ್ಯನೋ ಅಸಭ್ಯನೋ ಅಂತೇಳಿ ಗೊತ್ತಾಗುತ್ತಲ್ವ. ಇನ್ನೊಂದು ಏನಾಗುತ್ತೆ, ನಾವೇನಾದ್ರೂ ವ್ಯವಸ್ಥೆ ಮಾಡ್ಲಿಕ್ಕೆ ಹೊರಟಾಗ ಒಂದಷ್ಟು ಜನ ಮಾತಾಡೋರು ಇದ್ದೇ ಇರ್ತದೆ, ಅದು ಸಹಜ. ನಾವು ಎರಡನ್ನೂ ತಗೊಳ್ತೀವಿ, ಬೈದ್ರೂ ಬೈಸ್ಕೊಳ್ತೀವಿ, ಯಾರಿಗಾದ್ರೂ ಹೇಳ್ಬೇಕಿದ್ರು ವ್ಯವಸ್ಥಿತವಾಗಿ ಹೇಳ್ತೀವಿ. ಪರ ವಿರೋಧ ಇದ್ದದ್ದೇ ಸಹಜ. ಅದಿಲ್ಲ ಅಂದ್ರೆ ನಮ್ಗೆ ವ್ಯವಸ್ಥೆನೇ ಇಲ್ಲ ಅಲ್ವಾ? ಅಂದ್ರೆ ಮುಂದಿನ ದಿನಗಳಲ್ಲಿ ಹಂಗಾರೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಅವಕಾಶ ಇಲ್ಲ, ಬೇಡ ಅನ್ನೋದು ನಿಮ್ಮ ಅಧಿಕಾರಿಗಳ ವರ್ಗದಲ್ಲಿ ನಾವು ಕೈ ಮುಗಿದು ನಾನು ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನ ಈ ಕ್ಷೇತ್ರದಲ್ಲಿ ಮಾಡೋದು ಬೇಡ. ಎಲ್ಲಿ ಪಾರ್ಕ್ ಮಾಡ್ತಾರೋ ಎಲ್ಲಿ ಮಾಡ್ತಾರೋ ಅವರಿಗೆ ಸಂಬಂಧಪಟ್ಟ ಜಾಗದಲ್ಲಿ ಅವ್ರು ಮಾಡ್ಲಿ, ನಮ್ದು ಅಭ್ಯಂತರ ಇಲ್ಲ. ಯಾವುದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಡಿ ಅನ್ನೋ ಅಭ್ಯಂತರ ಇಲ್ಲ, ಅದು ಈ ಕ್ಷೇತ್ರದಲ್ಲಿ ಬೇಡ. ಮಾಡಿದ್ರೆ ನಮ್ಮ ಭಕ್ತಾದಿಗಳು ಒಳ್ಳೇದಲ್ಲ, ಮನದೇವರು ಅಂತ ನಮ್ದವರಿಗಂತೂ ಒಳ್ಳೇದೇ ಅಲ್ಲ. ಅದು ಅದಕ್ಕೊಂದು ಭಾವನೆ ಇರುತ್ತಲ್ಲ, ಆ ಭಾವನೆಗೆ ಧಕ್ಕೆ ತಂದು ಮಾಡುವಂಥದ್ದು ಏನಿದೆ ಅಲ್ವಾ? ವ್ಯವಸ್ಥಿತವಾಗಿ ಇಷ್ಟೆಲ್ಲ ಇದೆ, ದೇವ್ರ ದಯದಿಂದ ಇಷ್ಟೆಲ್ಲವಾಗಿದೆ, ಅಲ್ಲಿಯೇ ಬಂದು ಹಾಳು ಮಾಡ್ಬೇಕು ಅನ್ನೋದೇನು? ಬೇರೆ ಕಡೆ ಜಾಗ ಇದೆ ಅಲ್ಲ, ಬೇರೆ ಜಾಗದೊಳಗೆ ಮಾಡ್ಲಿ, ಇದಕ್ಕಿಂತ ಚೆನ್ನಾಗಿ ಮಾಡ್ಲಿ. ನಾವು ಹಂಗೂ ಆಶಿಸ್ತೀವಿ, ಹಾಳು ಮಾಡೋದು ಬೇಡ. ಒಳ್ಳೆ ಜಾಗಕ್ಕೆ ಹೋಗ್ಲಿ, ಮಾಡ್ಕೊಂಡು ಬರ್ಲಿ, ನಮ್ದು ಅಭ್ಯಂತರ ಏನೂ ಇಲ್ಲ. ಅದೇ ಮುಂದಿನ ದಿನಗಳು ಎಲ್ರಿಗೂ ಒಳ್ಳೇದಾಗ್ಲಿ, ಸುಖಿನೋ ಭವಂತು. ಹೌದು, ಒಳ್ಳೇದಾಗ್ಲಿ. ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಭಟ್ರೆ, ನಮಗೆ ತುಂಬಾ ಧನ್ಯವಾದ. ಕೇಳಿದಾಗ ಒಂದು ಯೂಟ್ಯೂಬ್ ಚಾನಲ್ ನನ್ಗೆ ಒಂದು ಇಂಟರ್ವ್ಯೂ ಕೊಡಿ ಅಂತ ಹೇಳಿದಾಗ ಇಲ್ಲಿ ಅಂದ್ರೆ ಏನ್ ನಡೆದಿದ್ದು ಸ್ನೇಹಿತರೆ, ಏನು ಅಂದ್ರೆ ಉದ್ದೇಶ ಇಷ್ಟೇ. ಮೊನ್ನೆ ನಾವು ಏನು ಈಗೆಲ್ಲ ಆಯ್ತು, ನಡೆದದ್ದು ವಿಚಾರ ಇಷ್ಟೇ. ಇನ್ನು ಸುಮ್ಮನೆ ಗೊತ್ತಿಲ್ಲದೆ ಸುಮಾರು ಜನ ಬರ್ದಿದ್ದಾರೆ, ಪೇಜ್ ಗಟ್ಲೆ ಬರ್ದಿದ್ದಾರೆ. ಹೌದು, ಆಯ್ತಾ? ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ನೇನು ಯೂಸ್ ಮಾಡಿದ್ರು ಅದರಲ್ಲಿ ಎಲ್ಲರ ಬಗ್ಗೆನೂ ಬರ್ದಿದ್ದಾರೆ, ಬಾಯಿಗೆ ಬಂದಂಗೆ ಬರ್ದಿದ್ದಾರೆ. ಸುಮ್ಮನೆ ಬರ್ದಿದ್ರು ಬೇಜಾರಿಲ್ಲ, ಬಾಯಿಗೆ ಬಂದಂಗೆ ಬರ್ದಿದ್ದಾರೆ. ಇವರು ಬರ್ದ್ರು ಒಂದೇ, ಬರಿದಿದ್ರು ಒಂದೇ. ನಂದು ಏನಿದೆ ಕಾರ್ಯವ್ಯಾಪ್ತಿಯಲ್ಲಿ ದಿನನಿತ್ಯ ಬರೋದು, ಪೂಜೆ ಮಾಡುವಂಥದ್ದು, ಹೋಗೋದು. ಏನಕ್ಕೆ ನಂದು 4ನೇ ಜನರೇಷನ್. ಇಲ್ಲಿ ನನಗೆ ಹಿಂದೆ ಈ
ಪ್ರೀ ವೆಡ್ಡಿಂಗ್ ಶೂಟಿಗಾಗಿ ಈ ದೇವಸ್ಥಾನ ಕಟ್ಟಿದ್ದಲ್ಲ ಇದು. ಈ ದೇವಸ್ಥಾನ ಈ ಥರದ್ದು ಅಷ್ಟಭೈರವರಲ್ಲಿ ಇದು ಎರಡನೇದು. ಪ್ರೀ ವೆಡ್ಡಿಂಗ್ ಶೂಟ್ 10 ವರ್ಷದಿಂದ ಇತ್ತೀಚೆಗೆ ಬಂದಿರೋದು. ಇದೊಂದು 800 ವರ್ಷದ ಹಿಂದೆ ಕಟ್ಟಿರೋದು ದೇವಸ್ಥಾನ ಇದು. ಪ್ರೀ ವೆಡ್ಡಿಂಗ್ ಶೂಟಿಗಾಗಿ ಇಲ್ಲಿ ದೇವಸ್ಥಾನ ಕಟ್ಟಿದ್ದಲ್ಲ ಇದು ಕದಂಬರ ಕಾಲದಲ್ಲಿ ಕಟ್ಟಿರೋದು. ಆಯ್ತಾ. ಎರಡನೇದಾಗಿ ದೇವಸ್ಥಾನ ಇದೆ ಅಂತ ಇವ್ರು ಬರ್ತಾ ಇರೋದು ಬಿಟ್ರೆ ಇವರಿಗಾಗಿ ದೇವಸ್ಥಾನ ಕಟ್ಟಿದ್ದಲ್ಲ ಇದು. ಅಂದ್ರೆ ಪಾಂಡವರು ಇಲ್ಲಿ ತಪಸ್ ಮಾಡಿ ಹೋಗಿದ್ರು. ಪಾಂಡವರ ಬೆಟ್ಟ ಅಂತ ಇದೆ. ಪಾಂಡವರ ಬೆಟ್ಟ ಅಲ್ಲಿ ಹೇಳಿದ್ರು ಹಿಂಭಾಗದಲ್ಲಿ ಪಾಂಡವರ ಬೆಟ್ಟ ಅಂತ ಇದೆ. ಇಲ್ಲೊಂದು ಕಪ್ಪು ಕಲ್ಲಿದೆ ನೋಡಿ. ಆ ಕಪ್ಪು ಕಲ್ಲು ಅನ್ನ ಬಸಿಯುವ ಕಲ್ಲು ಅಂತ ಹೇಳ್ತಾರೆ. ಈಗ ಕುಕ್ಕರ್ ಎಲ್ಲ ಬಂದು ಅನ್ನ ಬಸಿಯುವ ವಿಚಾರ ಇಲ್ಲ ಈಗ ಎಲ್ಲಿಯೂ. ಆಯ್ತು. ಅದು ಒನಕೆ ಕಲ್ಲು ಅಂತ ಇಲ್ಲೊಂದು ಕಲ್ಲಿದೆ, ಅದು ಒನಕೆ ಕಲ್ಲು ಅಂತ ಹೇಳಿ. ಹಾಗಾಗಿ ಇದು ಎರಡು ಇಲ್ಲಿಯ ವಿಶೇಷ. ಇಲ್ಲಿ ಬರ್ಲಿ, ಖುಷಿಯಾಗಿ ಆರಾಮಾಗಿದ್ದು ಹೋಗ್ಲಿ. ನಮ್ದು ತಕರಾರಿಲ್ಲ. ಭಕ್ತಾದಿಗಳ ತರ ಬರ್ಲಿ, ನಾವೇನು ಅದಕ್ಕೆ ತಕರಾರಿಲ್ಲ. ನಮ್ದು ಫೋಟೋ ತೆಕ್ಕೊಳ್ತಾರ, ಮೊಬೈಲ್ ಅಲ್ಲಿ ತೆಕ್ಕೊಳ್ಳಿ, ಅವರ ಖುಷಿಯ ಸುಂದರ ಕ್ಷಣಗಳು. ಹಾಗಂತ ಪ್ರೀ ವೆಡ್ಡಿಂಗ್ ಶೂಟ್ ಆದ್ರೆ ಖಂಡಿತ ಇಲ್ಲ. ಒಂದು ಇಂತಿಂಥ ಜಾಗಕ್ಕೆ ಹೋಗ್ಬೇಕಾದ್ರೆ ಹೀಗೆ ಹೋಗ್ಬೇಕು ಅನ್ನೋದೊಂದು ಮನೆಯಿಂದ ಹೇಳ್ಕೊಟ್ರೆ ಸಂಸ್ಕಾರ ಇರುತ್ತೆ. ಆಚೆ ಕಡೆಯಿಂದ ಹೇಳಿಸ್ಕೊಂಡ್ರೆ ಅಸಹ್ಯ ಆಗುತ್ತೆ. ಅದು ನನ್ನ ಅಭಿಪ್ರಾಯ ಹೇಳ್ತಿರೋದು. ತುಂಬ ಧನ್ಯವಾದಗಳು. ಒಂದು ಒಳ್ಳೆ ರೀತಿಯಲ್ಲಿ ಜನಕ್ಕೆ ಮತ್ತೆ ಸಂದೇಶ ಕೊಟ್ಟಿದ್ದೀರಾ ನೀವು. ಒಳ್ಳೇದಾಗಲಿ. ಅಲ್ಲೂ ಗಂಟೆ ಬಾರಿಸ್ದು ಒಳ್ಳೇದಾಗಲಿ ನಿಮ್ಗೆಲ್ಲರಿಗೂ. ಚೆನ್ನಾಗಿಟ್ಟಿರ್ಲಿಲ್ಲ ದೇವ್ ನಮ್ಮ ಸ್ಥಳೀಕರನ್ನ ಎಲ್ಲರೂ ಚೆನ್ನಾಗಿರ್ಲಿ. ಸರ್ವೇ ಜನ ಓಕೆ, ನಿಮ್ಮ ಥರ ನಮಗೆ ಅಷ್ಟೊಂದು ಹೇಳಕ್ ಬರಲ್ಲ. ಹೌದು, ಸರ್ವೇ ಹೇಳ್ಕೊಡಿ ನಮ್ಗೆ. ಸರ್ವೇ ಜನ ಸುಖಿನೋ ಭವಂತು ನೋಡಿ ಹೇಳ್ಕೊಟ್ರು ಪುರೋಹಿತರೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.